ಸಂಜನಾ ಮಚ್ಚರ್ ಇವಾಗ ಮಚ್ಚರ್ ಕೆಲವೊಂದು ಹುಡುಗಿರ್ ಮಾತುಗಳಲ್ಲಿ ಅರ್ಥ ಇರಲ್ಲ, ಬಟ್ ಅವ್ರಿಗೇನೋ ಹೊಸದು ಅನ್ಸುತ್ತೆ. ಅಂದ್ರೆ ಚಪ್ಪರ್ಗೂ ಮೀರ್ ದೊಡ್ಡದೇನೋ ಹೇಳ್ಬೇಕು ಇವ್ನಿಗೆ ಅನ್ಬಿಟ್ಟು ಮಚ್ಚರ್ ಅಂತಾಳೆ. ಆಕ್ಚುಲಿ ಮಚ್ಚರ್ ಅಂದ್ರೆ ಸೊಳ್ಳೆ. ರೋಹಿತ್ ಸರ್ ಸಿಕ್ದಾಗೆಲ್ಲ ಹೇಳೋದಷ್ಟೇ, ನಿಮ್ ಕತೆ ಕಾಣುತ್ತೆ ಅಂತ ಹೇಳಲ್ಲ, ನಿಮ್ ಕಷ್ಟ ಕಾಣುತ್ತೆ ಸರ್ ಅಂತ. ಜಾಕಿ ತರ ಇದೆ ಅಂತಾನೆ ಇದಾಯ್ತು ಫಸ್ಟ್ ಟ್ರೈಲರ್ ಬಿಟ್ಟಾಗ. ಅಂದ್ರೆ ಚಪ್ಪಲಿಗೆ ಹೋಯ್ತು ಅನ್ನೋಷ್ಟು ಈಸಿಯಾಗಿ ಜೀವ ಹೋಗ್ತಾರೆ. ಅಟ್ಯಾಕ್ಗಳಾಗೋದು CCTVಗಳು ಫುಟೇಜ್ಗಳಲ್ಲಂತೂ ಕಾಣಿಸುತ್ತೆ. ನಂಗೆ ಎಸ್ಪೆಷಲಿ ಪಮ್ಮಿ ಕ್ಯಾರೆಕ್ಟರ್ ಸರ್, ಅಂದರೆ ಇಲ್ಲಿ ಪಮ್ಮಿ ಮತ್ತು ಮೆಟಾಫರ್ಗಳನ್ನ ತುಂಬ ಚೆನ್ನಾಗಿ ಬಳಸಿರೋಂಥದ್ದು. ಅಂದರೆ ಮಗು ಸಾಯೋದು ಆ ಸನ್ನಿವೇಶ, ಮತ್ತು ಮಗು ಅಂದರೆ ಮಗುವಾಗಿ ಬರ್ತಾನೆ, ಮಗು ಹೆಂಗೆ ಸಾಯುತ್ತೆ ಅದನ್ನು ತುಂಬ ಚೆನ್ನಾಗಿ ಜೋಡಿಸ್ಕೊಂಡೋಗಿ, ಮತ್ತು ಕೊನೆ ಕ್ಲೈಮ್ಯಾಕ್ಸಲ್ಲಿ ಅದೇ ಮಗು ಮಧ್ಯ ಹೀರೋ ಮಗು ಇರ್ತಾನೆ, ಮೃಗವಾಗ್ತಾನೆ, ಮೃಗ ಎರಡೂ ಹಾಕ್ತಾನೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಒಂದು ಡೈಲಾಗ್ ಬರೆಯೋ ಚಾಲೆಂಜ್ ಇದೆಯಲ್ಲ ಸರ್. ಅಂದರೆ ನನಗೆ ಅಲ್ಲಿ ಥಿಯೇಟ್ರಲ್ಲಿ ಒಂದಷ್ಟೇನೋ ಮಾತಾಡ್ತಾ ಇದ್ರು, ನಾನು ಅದನ್ನು ಗಮನಿಸಿದೆ. ಸಂಪದ ಕ್ಯಾರೆಕ್ಟರ್ಗೆ ಮತ್ತು ಇವರು ಫಸ್ಟು ಆ ಒಂದು ಫಸ್ಟ್ ಸ್ಟೇಷನಲ್ಲಿ ಒಂದು ಕೂಗಾಡೋದು ಎಲ್ಲ ಆಗುತ್ತೆ, ಮತ್ತು ಕನ್ಫ್ಯೂಸ್ ಮಾಡ್ಕೋತಾರಲ್ಲ ಒಬ್ಬ ಹೀರೋ ಹೋಗಿ, ಆ ಮೂಮೆಂಟು ಭಾಳ ನನಗೆ. ಮತ್ತೆ ನಿಮ್ಗೆ ಎಕ್ಕಲ್ಲಿ ಇನ್ನೊಂದೇನು ಅಂದರೆ, ಯಾವ ಕ್ಯಾರೆಕ್ಟರ್ ಯಾರಿಗೆ ಹೇಳ್ಬೇಕು ಅದು ಇನ್ನೊಬ್ರಿಗೆ ನಾಟುತ್ತೆ. ಈಗ ಆ ಎಕ್ಕ ಸಿನಿಮಾದಲ್ಲಿ ಹೀರೋ ಒಳಗಡೆ ಮಗು ಇರುತ್ತೆ, ಮೃಗಾನೂ ಇರುತ್ತೆ ಅಂತ ಅಮ್ಮ ಹೇಳಿರ್ತಾರೆ. ಸೊ ನೀನು ಮಗುವಾಗಿದ್ದರೆ ಬದುಕು ಪೂರ ಚೆನ್ನಾಗಿ ನಡೆಯುತ್ತೆ, ಮೃಗದ ಕೈ ಕೊಟ್ರೆ ನಿನ್ನನ್ನೇ ತಿನ್ಕೊಂಡ್ಬಿಡುತ್ತೆ ಅಂತ. ಬಟ್ ಅವನಲ್ಲಿರೋ ಮಗು ಸತ್ತೋಯ್ತು ಅನ್ನೋದನ್ನ ಡಾನ್ ಹೇಳ್ತಾನೆ. ಆವತ್ತು ಸತ್ತಿದ್ದು 2 ಮಕ್ಕಳು, ಒಂದು ಆ ಮಗು, ಒಂದು ಇವನಲ್ಲಿರೋ ಮಗು ಅಂತಾರೆ. ಸೊ ಅಲ್ಲಿಂದ ಬೇರೆ ಆಗುತ್ತೆ. ಮತ್ತೆ ರೋಹಿತ್ ಸರ್ ಕತೆ ನನಗೆ ಅವರು ಬರ್ಕೊಂಡಿದ್ದ ರೀತಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ತುಂಬ ವಿಷಯಗಳು ನಾನು 2 ಅವರ್ 20 ನಿಮಿಷದಲ್ಲಿ ಹೇಳೋದು ದೊಡ್ಡ ಟಾಸ್ಕ್. ಮತ್ತು ನಿಮ್ಮ ವಾಹಿನಿ ಮೂಲಕ ಹೇಳಬೇಕು ಅಂದರೆ, ಈಗಿನ ಕಾಲಘಟ್ಟಕ್ಕೆ ಸಿನಿಮಾನ ಎಷ್ಟು ಬೇಗ ಮಾಡ್ತೀವಿ, ಎಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅನ್ನೋ ದೊಡ್ಡ ಗೆಲ್ಲು. ಎಸ್ ಸರ್. ಆ್ಯಕ್ಚುಲಿ ಡಿಸೆಂಬರ್ ಮಿಡ್ಡಲ್ಲೋ ಜನವರಿಲೋ ಶುರುವಾಗಿದ್ದು, ನಾವು ಜುಲೈಗೆ ಥಿಯೇಟ್ರ್ ತರ್ತೀವಿ ಅಂದರೆ ಅವರು ಎಷ್ಟು ಕಷ್ಟ. ನಾನು ರೋಹಿತ್ ಸರ್ ಸಿಕ್ದಾಗೆಲ್ಲ ಹೇಳೋದಷ್ಟೇ, ಸರ್ ನಿಮ್ಮ ಕಷ್ಟ ಕಾಣುತ್ತೆ ಅಂತ, ನಿಮ್ಮ ಕತೆ ಕಾಣುತ್ತೆ ಅಂತ ಹೇಳಲ್ಲ, ನಿಮ್ಮ ಕಷ್ಟ ಕಾಣುತ್ತೆ ಸರ್ ಅಂತ ಹೇಳ್ತೀವಿ. ಆಮೇಲೆ ಅದೊಂದು ದುಡಿಮೇಲೆ ದುಡುಕ್ಬೇಡ ಮಗ ಅಂತ. ಅಂದರೆ ತುಂಬ ಸಣ್ಣದೆ, ಬಟ್ ಹೌದಲ್ವಾ, ದುಡಿಮೇಲೆ ದುಡುಕ್ಬಾರ್ದು, ದುಡುಕಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಅಲ್ಲೇನೆ ಒಂದು ಹೌದು. ಅಂದರೆ ಯಾರು ದೊಡ್ಡವರು ಹೇಳ್ತಾರೆ ಸಕ್ಸಸ್ಗೆ ಅಡ್ಡದಾರಿಗಳಿಲ್ಲ ಅಂತ, ಅದನ್ನು ಒಬ್ಬ ಕ್ಯಾಬ್ ಓನರ್ ಹೇಳೋದು. ಅಂದರೆ ಫಿಲಾಸಫಿ ಹಿಂದೆ ಒಂದು ಸಣ್ಣ ಹ್ಯೂಮರ್ ಇಟ್ಕೊಂಡೆ ಅವರು ಎಷ್ಟೋ ಕ್ಯಾಬ್ಗಳನ್ನ ಬಾಡಿಗೆಗೆ ಕೊಡ್ತಿರ್ತಾರೆ ಡ್ರೈವರ್ಸ್ಗೆ. ಬಟ್ ಅವ್ರದ್ದೊಂದು ಸೆಂಟಿಮೆಂಟ್ ಅಂತ, ಅವ್ರು ಬೆಳೆದಿದ್ದಕ್ಕೆ ಒಂದು ಮಾರ್ತೇವೆ ಅಂದ್ಕೊಂಡಿರ್ತಾರೆ. ಇಷ್ಟೆಲ್ಲ ಒಳ್ಳೆ ಕಾರ್ ಇದ್ರು ಒಂದು ಸೋಪ್ ಡಬ್ಬ ಇಟ್ಕೊಂಡಿದ್ದೀಯಲ್ಲ ಅಂತೀವಿ. ಸೋಪ್ ಡಬ್ಬ ಅಂದರೆ ಅದನ್ನು ಕಾರ್ಗೆ ಹೇಳಿರೋದು. ಈ ಥರದ ವಿಷಯಗಳು ಇವತ್ತು ಥಿಯೇಟ್ರಲ್ಲಿ ಕೂತಿರೋರಿಗೆ ನಾವು ಫಸ್ಟ್ ಸೀನಿಂದ ಕೊನೆ ಸೀನ್ವರೆಗೂ ನಾವೇನು ಎಲ್ಲ ವಿಚಾರಗಳಲ್ಲೂ ಚರಣ್ ರಾಜ್ ಅವರು BGM ಇಂದ ಹಿಡಿದು ಪಾತ್ರಗಳು ಪೋಷಣೆ, ಸತ್ಯ ಹೆಗಡೆ ಅವರು ಎಲ್ಲ ತುಂಬ ಜಾಕಿ ಥರ ಇದೆ ಅಂತಲೇ ಇದಾಯಿತು ಫಸ್ಟ್ ಟ್ರೈಲರ್ ಬಿಟ್ಟಾಗ. ನಾನು ಹೇಳಿದೆ ಜಾಕಿ ಥರ ಅನಿಸುತ್ತೆ ನಿಮ್ಗೆ, ಯಾಕೆ ಅಂದರೆ ಜಾಕಿ ಮಾಡಿರೋದು ಸತ್ಯ ಹೆಗಡೆ ಅವರು ಮತ್ತು ಸೂರಿ ಅವರಿದು. ಅಲ್ಲಿ ಚರಣ್ ರಾಜು, ನಾನು, ದೀಪು S ಕುಮಾರು, ನಾವೆಲ್ಲರೂ ಸೂರ್ಯ ಅವ್ರ ಟೀಮೇ. ಸೊ ನಿಮ್ಗೆ ಅಲ್ಲಿ ನೋಡಿದಾಗ ಜಾಕಿ ಥರ ಅನಿಸುತ್ತೆ. ಸೊ ಆ ಥರದ್ದು ಕೆಲಸ ಆಗಿದೆ. ಈ ಥರದೊಂದು ಟೀಮು ಮತ್ತು ಈ ಥರದೊಂದು ಪ್ರೊಡಕ್ಷನ್ ಹೌಸ್ ಅಂತಂದಾಗ ಆವಾಗಲೇ ನೀವು ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಕ್ಚುಲಿ ಯಾವಾಗಲೂ ಸಿನಿಮಾನ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಬೇಕು. ಮೊದಲೆಲ್ಲ ದ್ವಾರಕೇಶ್ ಅವರು ಡೇಟ್ ಅನೌನ್ಸ್ ಮಾಡ್ಬಿಟ್ಟು ಪಿಕ್ಚರ್ ಸ್ಟಾರ್ಟ್ ಮಾಡ್ತಿದ್ರಂತೆ. ಆ ಥರ ಅಂದರೆ ಅದಿದ್ದಾಗಲೇ ಮೇ ಬಿ ಅದೊಂದು ಕಮಿಟ್ಮೆಂಟು ಮತ್ತು ಜನಕ್ಕೂ ಆ ಬಿಸಿಲಿ ಸಿನಿಮಾ ತಾಗೋದು ಅಂತ. ಸಾಕಷ್ಟು ಸಿನಿಮಾಗಳು ಈ ಥರ ಶುರುವಾಗಿ ಆ ಒಂದು ರಿದಮಲ್ಲೇ ಬಂದಿರೋದಕ್ಕೆ, ಯಾಕೆಂದರೆ ಫಾಲೋ ಅಪ್ ಇರುತ್ತೆ. ಈ ಥರ ಸಿನಿಮಾ ಶುರುವಾಯಿತು, ಈ ಥರ ಏನೋ ಆಗ್ತಿದೆ, ಎಲ್ಲ ಫಾಲೋ ಅಪ್ ಆಡಿಯನ್ಸ್ ಮಾಡ್ತಾರೆ. ಸಾಕಷ್ಟು ಒಂದಷ್ಟು ಡೈರೆಕ್ಟರ್ಗಳು ಅದನ್ನು ಮಾಡಿಕೊಂಡು ಬಂದರು, ಅದೆಲ್ಲವೂ ಹೊಡೆದಿದೆ. ಸೊ ನನಗೆ ನಿನ್ನೆ ಇದನ್ನು ಮಾತಾಡ್ಬೇಕಾದ್ರೆ ಅದು ಅನಿಸ್ತಾಯಿತು. ಅಂದರೆ ನಾವು ಒಳ್ಳೆ ಸಿನಿಮಾ ಮಾಡೋದು ಹೆಂಗೆ, ಅಥವಾ ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕಾ, ಜನ ಥಿಯೇಟ್ರಿಗೆ ಬರೋದಕ್ಕೆ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ಅದೇ ಯಾವುದೂ ಅಲ್ಲ, ಇವಾಗ ನಂಗೆ ಆನ್ಸರ್ ಸಿಕ್ತು. ಇದೇನೆ, ಸಿನಿಮಾನ ಅನ್ಕೊಂಡ ಟೈಮ್ ಮಾಡಿ ರಿಲೀಸ್ ಮಾಡಿಬಿಡ್ಬೇಕು, ವೆಯ್ಟ್ ಮಾಡಿಸ್ಬಾರ್ದು. ಎಕ್ಕ ಸಿನಿಮಾದಲ್ಲಿ ಮುಖಾಮುಖಿ ಆಯಿತು. ಅಂದರೆ ಒಂದು ಸಿನಿಮಾ ಒಳಗಡೆ ಇಷ್ಟು ಪಾತ್ರಗಳಿತ್ತು. ಜಾಕ್ ಬರ್ತಾರೆ, ಸಾಧು ಸಾರ್ ಬರ್ತಾರೆ, ಆ ಪುಟ್ಟಿ ಹುಡುಗಿ ಬರ್ತಾಳೆ, ಯುವ ಅವರು ಬರ್ತಾರೆ, ಪೂರ್ಣ ಅವ್ರು ಬರ್ತಾರೆ, ಅಷ್ಟು ಜನ ಡಾನ್ಗಳು ಬರ್ತಾರೆ. ಇವ್ರದ್ದೆಲ್ಲರದ್ದು ಒಂದು ಪಾತ್ರವರ್ಗ. ಆದರೆ ಈ ಕಡೆ ಇಷ್ಟು ಜನ ನಾವು ನಿಂತಿದ್ವಿ. ಸತ್ಯ ಹೆಗಡೆ ಅವ್ರು ನಿಂತಿದ್ರು, ಈ ಕಡೆ ಚರಣ್ ರಾಜು, ನಾನು, ಮತ್ತು ಅಶ್ವಿನಿ ಮೇಡಮ್ಮು, ಜಯಣ್ಣ ಬೋಗಣ್ಣ, ಯೋಗಿ. ಇದು ಅಂದರೆ ನಾವು ಅವರು ಮುಖಾಮುಖಿಯಾಗಿ ನಿಂತು ನೀವು ಹೇಳ್ದಂಗೆ ಇಂಥ ದಿನ ಶುರು ಮಾಡಿದ್ದೀವಿ, ಇಂಥ ದಿನ ರಿಲೀಸ್ ಮಾಡ್ತೀವಿ
ಅದು ನಿಜವಾದ ಗೆಲುವು. ಹೌದು. ಏಕೆಂದರೆ ಇವತ್ತು ಕಲೆಕ್ಷನ್ ವೈಸು ಜನ ಬರ್ತಿರೋದು ಥಿಯೇಟರ್ಸ್ಗೆ, ಅದೊಂದು ಸೆಟ್ ಆಫ್ ಆಡಿಯನ್ಸ್ ಬಂದು ಸಿನಿಮಾ ನೋಡೋರು. ಈಗ ನೀವೇ ಮನೆ ಒಂದು ಇದು ಮಾಡಾಕಿದ್ರಿ, ಫ್ಯಾಮ್ಲೀಸ್. ಹೌದು ಸರ್, ಮಕ್ಕಳು ದೊಡ್ಡವರು ಮುದುಕರು ಎಲ್ಲ ಅದಕ್ಕೆ ನೋಡೋಕ್ಕೆ ಖುಷಿ ಆಗ್ತಿತ್ತು. ಇದಲ್ವಾ ಹಬ್ಬ ಅಂತ. ಆಮೇಲೆ ಸೀಟ್ಗಳೆಲ್ಲೂ ಖಾಲಿನೇ ಇಲ್ಲ, ಮುಂದ್ಗಡೆವರೆಗೂ ಕೂತಿದ್ದಾರೆ. ಎಂಜಾಯ್ ಮಾಡೋದು. ಈಗ ಬ್ಯಾಂಗಲ್ ಬಂಗಾರಿ ಏನು ಈಚೆ ಕಡೆ ಎಷ್ಟು ಎಂಜಾಯ್ ಮಾಡಿದಾರೋ ಥಿಯೇಟ್ರ್ ಒಳಗಡೆನೂ ಅಷ್ಟೇ ಮಾಡ್ತಾರೆ. ಎಕ್ಕಮಾರು ನಮ್ಮ ಯೂತ್ಸ್ ಅವರು ಎಂಜಾಯ್ ಮಾಡ್ತಿದ್ದಾರೆ. ಮತ್ತೆ ಡೈಲಾಗ್ ವಿಚಾರಕ್ಕೆ ಬಂದಾಗ ಆ ಒಂದು ಡೈಲಾಗ್ ಎಲ್ಲರಿಗೂ ನಾಟಬೇಕು ಸರ್. ಅಲ್ಲೇ ಆ್ಯಕ್ಚುಲಿ ನನಗೆ ಸಂಜನಾ ಮಚ್ಚರ್ ಇವಾಗಲ್ಲ ಮಚ್ಚರ್ ಅದು ಎಷ್ಟು ಚೆನ್ನಾಗಿದಾಯ್ತು ಅಂದರೆ ಕೊನೆಗೆ ಯಾರೋ ಬರ್ಬೇಕಾದ್ರೆ ಮಚ್ಚರ್ ಅಂತ ಶುರು ಆಗೈತದು. ಕೆಲವೊಂದು ಹುಡುಗಿರ್ ಮಾತುಗಳಲ್ಲಿ ಅರ್ಥ ಇರಲ್ಲ, ಬಟ್ ಅವ್ರಿಗೇನೋ ಹೊಸ್ದು ಅನ್ಸುತ್ತೆ, ಅದಕ್ಕೆ ಅರ್ಥ ಏನಿರಲ್ಲ. ಈಗ ಸಂಜನಾಗ ಅದು ಹೊಸ್ದು ಅಂದ್ರೆ ಚಪ್ಪರ್ಗೂ ಮೀರ್ ದೊಡ್ಡದೇನೋ ಹೇಳ್ಬೇಕು ಇವ್ನಿಗೆ ಅಂದ್ಬಿಟ್ಟು ಮಚ್ಚರ್ ಅಂತಾಳೆ. ಆಕ್ಚುಲಿ ಮಚ್ಚರ್ ಅಂದ್ರೆ ಸೊಳ್ಳೆ, ಬಟ್ ಅವಳಿಗೆ ಅದು ಬೇಕಾಗಿಲ್ಲ. ಮಚ್ಚರ್ ಅಂದ್ರೆ ಚಪ್ಪರ್ಗಿಂತ ದೊಡ್ಡವನ್ ನೀನು ಅಂತ ಅಂದ್ರೆ ಆ ಕೋಪ ಬಂದಾಗ ಹೇಳಿರೋದು. ಮತ್ತೆ ಸ್ವಲ್ಪ ರಾ ಬಿಡ್ತೀವಿ ಹಂಗೆ ಅಲ್ಲ. ರಾನಲ್ಲಿ ಅದೇ ಪೂರ್ಣ ಆ್ಯಕ್ಚುಲಿ ನನಗೆ ಈ ಸಿನಿಮಾದಲ್ಲಿ ಡ್ಯಾಡಿ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಆ ಕ್ಯಾರೆಕ್ಟರ್ ವೈಸು ನನಗೆ ಇಷ್ಟ ಆಗಿದೆ. ಅದನ್ನೇ ಟೈಮಿಂಗು, ಏನು ಟೈಮಿಂಗು ಇಷ್ಟು ಸ್ಪಾಂಟೇನಿಯಸ್. ಆಮೇಲೆ ಪೂರ್ಣನ ನೋಡಿರೋ ರೀತಿ ಬೇರೆ ಬೇರೆ ಸಿನಿಮಾಗಳನ್ನ ನೋಡಿರೋ ರೀತಿ ಈ ಪಿಕ್ಚರ್ ನಂಗೆ ಭಾಳ ಇಷ್ಟ ಆಯಿತು. ಅದಕ್ಕೆ ಅಂದರೆ ಎಸ್ಪೆಷಲಿ ಅಂದರೆ ಅದೊಂದು ಲೇಯರ್ ಬರುತ್ತಲ್ಲ, ಯಾರು ಮನೆ ಕರ್ಕೊಂಡು ನೋಡು ಅದು ಕುಕಿಂಗ್, ಇದು ಬೆಡ್ರೂಮ್, ಅದು ತುಂಬ ಚೆನ್ನಾಗಿ ಆ ಟೈಮಿಂಗ್ಗಳು ನಕ್ಕಿದ್ರು ಎಲ್ಲ. ಆದರೆ ಅದು ಡಾಲಿ ಟೀಮ್ ಆ್ಯಕ್ಚುಲಿ ಪೂರ್ಣ, ನಾವು ಯಾವಾಗಲೂ ಪೂರ್ಣ ನೋಡಿದಾಗ ಪೂರ್ಣವಾದ ನಟ, ಸಂಪೂರ್ಣವಾದ ನಟ ಅನಿಸ್ತದೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ಇವ್ರದ್ದು ಒಂದು ಸಿನಿಮಾ ಬಂದಿತ್ತಲ್ಲ, ಅವರು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ರು, ಡೇರ್ ಡೆವಿಲ್ ಮುಸ್ತಾಫಾ. ಆವಾಗ್ಲಿಂದನೂ ನಾನು ಅವ್ರಿಗೆ ಫ್ಯಾನ್. ಎಷ್ಟು ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಅದು ಬಂದು ಸತ್ಯ ಅಲ್ಲಿ ಮನೋಜ್ ಬಾಜ್ಪೇಯಿ ಕ್ಯಾರೆಕ್ಟರ್, JD ಚಕ್ರವರ್ತಿ ಕ್ಯಾರೆಕ್ಟರ್ ಬಂದು ಯುವ ಅವ್ರ ಥರ ಪ್ಲೇ ಆದರೆ, ಇದು ಬಂದು ಮನೋಜ್ ಬಾಜ್ಪೇಯಿ. ಅಷ್ಟು ಲವಲವಿಕೆಯಿಂದ ಇರೋದು. ನನಗೆ ರೀಡಿಂಗ್ ಕೊಟ್ಟಾಗಲೇ ರೋಹಿತ್ ಸರ್ ಹೇಳಿದರು, ನೀವು ಹೇಳಿದ್ರಲ್ಲ, ನಾನು ಅವ್ರ ಕತೆ ಕೇಳ್ತಾ ಇದ್ದಂಗೆ ರೆಫರೆನ್ಸ್ ಹೇಳಿದೆ, ಸತ್ಯ ಥರ ಬರ್ತಾ ಇದೆ ಸರ್ ಇದು ಅಂತ. ಎಕ್ಸಾಕ್ಟ್ಲಿ ನೀವು ಹೇಳಿದ ಕರೆಕ್ಟು. ಆ ಸ್ಟೈಲ್ ಸಿನಿಮಾ ಬೇಕು ಅಂದರೆ ಸ್ವಲ್ಪ ಈ ಡಾರ್ಕ್ ಕಾಮಿಡಿನ ಇನ್ಸರ್ಟ್ ಮಾಡಬೇಕು ಅಂತ. ಮತ್ತು ತುಂಬ ಎಲ್ಲ ಅನ್ಕೊಳೋದು ರೌಡಿಗಳು ಅಂದ ತಕ್ಷಣ ಮಚ್ಚಿಟ್ಕೊಂಡೆ ಗನ್ನಿಟ್ಕೊಂಡೆ ಕಾಯ್ತಿರ್ತಾರಂತಾರೆ. ಅವರಷ್ಟು ಹ್ಯೂಮರ್ ಯಾರಿಗೂ ಇರಲ್ಲ. ಏಕೆಂದರೆ ಅವ್ರು ಯಾವಾಗಲೂ ಜೀವನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿರ್ತಾರೆ. ಅಂದರೆ ಚಪ್ಪಲಿ ಹೋಯ್ತು ಅನ್ನೋಷ್ಟು ಈಸಿಯಾಗಿ ಜೀವ ಹೋಗ್ತಾ ಇರುತ್ತೆ. ಅಷ್ಟು ಈಸಿಯಾಗಿ ಬಿಟ್ಟಿರ್ತಾರೆ ರೌಡಿಗಳು. ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಿರ್ತೀರ, ಅಟ್ಯಾಕ್ಗಳಾಗೋದು CCTVಗಳು ಫುಟೇಜ್ಗಳಲ್ಲಂತೂ ಕಾಣಿಸುತ್ತೆ. ಅಷ್ಟು ಇದಾಗಿರುತ್ತೆ. ಬಟ್ ಅವರು ಅಷ್ಟು ಲವಲವಿಕೆಯಿಂದ ಇರ್ತಾರೆ, ಹ್ಯೂಮರ್ ಆಗಿರ್ತಾರೆ. ಅದನ್ನು ಇಲ್ಲಿ ತಂದಿದ್ದು. ಅದಕ್ಕೆ ಪೂರ್ಣನ ಪಾತ್ರ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ.